ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಇಂದಿರಾ ಲೋಕಕ್ಕೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಬ್ರಿಂಜಾಲ್ ಬಾತ್ ಮಾಡ್ತಾ ಇದ್ದೀನಿ. 1 ಕಪ್ ಬ್ರಿಂಜಾಲ್, 1 ಕ್ಯಾಪ್ಸಿಕಮ್, 1 ಟೊಮೆಟೊ, 1 ಈರುಳ್ಳಿ ಕಟ್ ಮಾಡ್ಕೊಂಡಿರೋದು, ಬೇಕಾಗಿರುವಷ್ಟು ಕೊತ್ತಂಬರಿ ಸೊಪ್ಪು, 1-2 ಪಾವ್ ಅಕ್ಕಿ, ಖಾರಕ್ಕೆ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲೆ, ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು, ಗಸಗಸೆ, ಕಸ್ತೂರಿ ಮೇಥಿ, ಅರಿಶಿಣ, ಬೇಕಾಗಿರುವಷ್ಟು ಎಣ್ಣೆ, ಮಿಕ್ಸಿ ಜಾರ್ ಇಟ್ಕೊಳ್ಳಿ. ಗರಂ ಮಸಾಲೆ ಪದಾರ್ಥಗಳೆಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಮಿಕ್ಸಿಯಲ್ಲಿ ಅದನ್ನು ಪುಡಿ ಮಾಡ್ಕೊಳ್ಳಿ. ಈ ಥರ ಪುಡಿ ಆದರೆ ಸಾಕು. ಇದನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇದೇ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕ್ಕೊಳ್ಳಿ. ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, 1-2 ಪಲಾವ್ ಎಲೆ, ಪುಡಿ ಮಾಡ್ಕೊಂಡಿರೋಂಥ ಗರಂ ಮಸಾಲೆ ಪೌಡ್ರು ಮತ್ತು ಕರಿಬೇವು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಟೊಮೆಟೊ, ರುಬ್ಕೊಂಡಿರುವಂತಹ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಹಾಗೆ ಕೈ ಆಡಿಸಿ ಸ್ವಲ್ಪ. ಫ್ರೆಂಡ್ಸ್, ನೀವು ಇದನ್ನೊಂದು ಸಾರಿ ಟ್ರೈ ಮಾಡಿ. ಕೈ ಹಾಕ್ಕೊಳ್ಳಿ. ಹಾಗೆ ಸೌಟಿಂದ ಸ್ವಲ್ಪ ಕೈ ಆಡಿಸಿ. ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಹಾಗೆ ತಿರುವಿ. ಗೋಡಂಬಿಯಿಂದನೂ ಕೂಡ ಅದನ್ನು ಟೇಸ್ಟೇ, ಯಾಕಂದರೆ ಬಾಯಿಗೆ ಹಾಲಲ್ಲಿ ಸಿಕ್ಕಿದ್ರೆ ಅನ್ನದ ಜೊತೆ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ನೋಡಿ, ಈಗ ಇದಕ್ಕೆ ತೊಳ್ಕೊಂಡಿರೋಂಥ ಅಕ್ಕಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನ ಬ್ರಿಂಜಾಲ್ ಬಾತ್ ನೀವು ಒಂದು ಸಾರಿ ಮಾಡೋಕ್ಕೆ ಟ್ರೈ ಮಾಡಿ. ಹೇಗಿರುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ 1 ಬೌಲ್ ನೀರು ಹಾಕ್ತಾಯಿದ್ದೀನಿ. 1 ಬೌಲ್ ಅಕ್ಕಿಗೆ 1 ಬೌಲ್ ನೀರು, ಇನ್ನೊಂದು 1/4 ಬೌಲ್ ಹಾಕ್ಕೊಡಿ. 1/4 ಬೌಲ್ ಆಯಿತು, ಸಾಕು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ. ನೋಡಿ, ಈಗ ಇದಾಗಿದೆ. ಒಂದು ಸಾರಿ ಈ ಬ್ರಿಂಜಾಲ್ ಬಾತ್ ಮಾಡೋದಕ್ಕೆ ಟ್ರೈ ಮಾಡಿ. ಅಷ್ಟಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.